ಹೇ ಹಾಯ್ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷು ಕನ್ನಡ ವ್ಲಾಗ್. ಸೊ ಇವತ್ತು ನಂದು ರಿಮೈನಿಂಗ್ ವರಲಕ್ಷ್ಮಿ ಹಬ್ಬದ್ದು ಶಾಪಿಂಗ್ ಏನಿದೆ ಅದು ಮುಗ್ಸೋಕೆ ಹೋಗ್ತಿದ್ದೀವಿ. ಆ್ಯಂಡ್ ಚಿಕ್ಕಮ್ಮ, ನಾನು, ಸ್ವಲ್ಪ ಅಮ್ಮ ಬೆಳ್ಳಿ ಶಾಪಿಂಗ್ ಇದೆ, ಅದನ್ನು ಮಾಡೋಕೆ ಹೋಗ್ತಿದ್ದೀವಿ. ಅಂದರೆ ಹಬ್ಬಕ್ಕೆ ಏನಾದರೂ ಚಿಕ್ಕದೋ ದೊಡ್ಡದೋ ಏನಾದರೂ ತೊಗೋಬೇಕಂತ ಅಷ್ಟೇ. ಸೊ ಬನ್ನಿ ಹೋಗೋಣ. ವಿಡಿಯೋನ ಫುಲ್ ನೋಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ. ಓಕೆನಾ? ಬನ್ನಿ ಹೋಗೋಣ ಬೇಗ ಬೇಗ. ಸೊ ನಾನಿವತ್ತು ಹೀಗೆ ರೆಡಿ ಆಗಿದ್ದೀನಿ. ಈ ಟಾಪ್ ಫ್ರಮ್ ಮೀಶೋ ಶಾರ್ಟ್ ಟಾಪ್ ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಫ್ ಯು ವಾಂಟ್, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ತೊಗೋಬೋದು. ಕಮೆಂಟ್ ಸೆಕ್ಷನಲ್ಲೂ ಹಾಕಿರ್ತೀನಿ. ಓಕೆನಾ? ಸೊ ಬನ್ನಿ ಹೋಗೋಣ. ಅದು ತುಂಬಾ ಅಳ್ತಿದ್ದಾಳೆ ನಾನು ಬರಬೇಕಾಗಿತ್ತು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಆ ಕಡೆ ಎಲ್ಲ ಸುತ್ತಾಡ್ತಿರ್ತೀವಿ. ಸೊ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ನಾನು ಒಬ್ಬಳೇ ಹೋಗ್ತಿರೋದು, ಅತ್ತೆ ಕೂಡ ಬರ್ತಾಯಿಲ್ಲ. ಅಲ್ಲಿ ತುಂಬ ಟಯರ್ಡ್ ಆಗುತ್ತೆ ನನಗಂತೂ. ಇವಾಗ ಜಾಸ್ತಿ ಎಕ್ಸಸೈಸ್ ವಾಕೆಲ್ಲ ಇರೋದ್ರಿಂದ ಕಾಲೆಲ್ಲ ನೋವ್ತಾ ಇರುತ್ತೆ. ನನಗೆ ನಡೆಯೋಕ್ಕೆ ಕಷ್ಟ. ಇನ್ನು ಅವಳು ಕರ್ಕೊಂಡು ಹೋಗೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಅಳ್ತಾ ಇದ್ದಾಳೆ. ಅರುಣ್ಣ ನನ್ನ ಪಿಕ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದ್ದೀನಿ. ಈಗ ನಾನು ಆಟೋದಲ್ಲಿ ಹೋಗ್ತಿದ್ದೀನಿ. ಸೊ ಆವಾಗ ಕರ್ಕೊಂಬನ್ನಿ ಅಂತ ಹೇಳಿದ್ದೀನಿ. ಹೊರ್ಗಡೆ ಕರ್ಕೊಂಡು ಹೋಗ್ತಿರ್ತೀವಿ ಯೂಶ್ವಲಿ. ಇಲ್ಲಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲೆಲ್ಲ ಕುತ್ಕೊಳ್ಳಲ್ಲ, ಹಠ ಮಾಡ್ತಾಳೆ, ಕೇಳಿದ್ದೆಲ್ಲ ಕೇಳ್ತಾಳೆ. ಅದಕ್ಕೋಸ್ಕರ ಅಷ್ಟೇ. ನಾನು ಅಲ್ಲಿಂದ ಆಟೋದಲ್ಲಿ ಹೊರಟೆ, ಯಾಕಂದರೆ ತುಂಬ ತಲೆನೋವಿತ್ತು, ಹೆಡ್ಡೇಕಿತ್ತು. ನನಗೆ ಗಾಡಿ ಓಡ್ಸೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅರುಣ್ಗೆ ಹೇಳಿದ್ದೆ, ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಬನ್ನಿ, ನನ್ನನ್ನು ಪಿಕ್ ಮಾಡ್ಕೊಂಡು ಹೋಗಿ, ಇವಾಗ ನಾನು ಆಟೋದಲ್ಲಿ ಹೋಗಿರ್ತೀನಿ ಅಂತ. ಬಿಕಾಸ್ ನಾವೆಲ್ಲ ಶಾಪ್ ಮಾಡಬೇಕಾದ್ರೆ ಅವರು ಸುಮ್ಮನೆ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ನಾನು ಹೊರಟೆ ಆಟೋದಲ್ಲಿ. ಆ್ಯಂಡ್ ಇವಾಗ ಡಯಟಲ್ಲಿ ಇರೋದ್ರಿಂದ ನಾನು ಅರ್ಲಿ ಮಾರ್ನಿಂಗ್ ಏನು ಹಾಟ್ ವಾಟರ್ ಎಲ್ಲ ತೊಗೊಂಡು, ಮಾರ್ನಿಂಗ್ ಬ್ರೇಕ್ಫಾಸ್ಟದ್ದು ಲಿಕ್ವಿಡೇ ಆಗಿರುತ್ತೆ. ಅಂದರೆ ರಾಗಿ ಗಂಜಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಮಿಲೆಟ್ ಗಂಜಿ ಆಗಿರ್ಬೋದು, ಆ ಥರ ತಗೊತೀನಿ. ಇನ್ನು ಮಧ್ಯಾಹ್ನ ಲಂಚ್ ಅಂತೂ 12:30ಗೆ ಮುಗಿಸ್ತೀನಿ, ಬಿಕಾಸ್ ಹೊಟ್ಟೆ ಹಸಿವಿರುತ್ತೆ ಅಂತ. ಇನ್ನು ನಾವು ಹೊರಟಾಗ 2:30 ಅಷ್ಟೊತ್ತಾಗಿತ್ತು. ಸೊ ನಾನು ಪಪಾಯ ಮತ್ತು ಸೀಬೆಕಾಯಿ ತೊಗೊಂಡು ಹೋಗಿದ್ದೆ. ಸೊ ಹೊಟ್ಟೆ ಹಸಿತಿದೆ, ಅಲ್ಲೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಆಟೋದಲ್ಲೇ ಪಪಾಯ ತಿಂತಾಯಿದ್ದೀನಿ. ಪಪಾಯನ ಹಾಳು ಹೊಟ್ಟೆಗೆ ತಿಂದ್ರೂ ತುಂಬ ಒಳ್ಳೆಯದು, ಮತ್ತು ಅದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಅದನ್ನು ತಿನ್ನೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ, ಯಾಕಂದರೆ ಎಲ್ಲಾದರೂ ಹೊರ್ಗಡೆ ಹೋದರೆ, ಅಂದರೆ ಯಾವುದಾದ್ರೂ ಊರಿಗೆ ಹೋದರೆ ನನಗೆ ಫಿಲ್ಟ್ರ್ ವಾಟ್ರ್ ಬಿಟ್ಟು, ಅಂದರೆ ಅದು ಬಿಟ್ಟು ಬೇರೆ ಯಾವುದೂ ಕುಡಿಯೋಕ್ಕಾಗಲ್ಲ. ಕುಡಿದ್ರೆ ಇಮ್ಮಿಡಿಯೇಟಾಗಿ ನೆಗಡಿ ಆಗುತ್ತೆ ಮತ್ತು ಗಂಟಲು ನೋವಾಗುತ್ತೆ. ಸೊ ಅದೇ ಆಗಿರೋದು ಇವಾಗ. ಇನ್ನು ನಾವು ಹೊರಟ ತಕ್ಷಣ ಬಂದಿದ್ದು ನಾನು, ಮಮ್ಮಿ, ಚಿಕ್ಕಮ್ಮ, ಪಾರ್ಥ ಇಷ್ಟು ಜನ ಹೋಗಿದ್ವಿ. ಫಸ್ಟ್ ಬಂದು ಜುವೆಲ್ಸ್ ಶಾಪಿಗೆ ಹೋದ್ವಿ. ಅಂದರೆ ಇವತ್ತು ಅವರಿಬ್ಬರು ತೊಗೊಬೇಕಾಗಿದ್ದು, ಇಬ್ಬರಿಗೂ ಕಾಲ್ ಚೈನ್ ತೊಗೊಬೇಕಿತ್ತು. ಸೊ ಯಾವಾಗ್ಲೂ ಆಂಟಿ ಕೂಡ ಅಷ್ಟೇ, ಏನಾದರೂ ತೊಗೋತಿರ್ತಾರೆ. ಈ ಸಲ ಕಾಲ್ ಚೈನ್ ತೊಗೊಳ್ಳೋಣ ಅಂತ ಅವರು ನೋಡ್ತಾಯಿದ್ರು. ನಾನೇನಂದರೆ ನನಗೆ ಒಂದು ಕಾಮಾಕ್ಷಿ ದೀಪ ಬೇಕಿತ್ತು. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಇದೆ, ಕಾಮಾಕ್ಷಿ ದೀಪ ಒಂದಿಲ್ಲ. ಬಟ್ ಆದರೆ ನನ್ನ ಬಜೆಟ್ ಕೂಡ ಕಮ್ಮಿ ಇತ್ತು. ಬಿಕಾಸ್ ಇದಾದಮೇಲೆ ಮತ್ತು ನಾಳೆಗೆ ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು. ಸೊ ದಟ್ ನನಗೆ ಒಂದು ಚಿಕ್ಕದು ಬೇಕಾಗಿತ್ತು. ಸೊ ಫಸ್ಟು ಇವರೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ, ಅದಾದಮೇಲೆ ನೋಡೋಣ ಅಂತ ಅಂದ್ಕೊಂಡೆ. ಇದರಲ್ಲಿ ನಾನು ಬಂದು ನೋಡಿದೆ, ಆಯಿತಾ. ಇದು ತುಂಬಾ ಚೆನ್ನಾಗಿತ್ತು. ಬಟ್ ಆದರೆ ಅದ್ರ ಕಾಸ್ಟ್ ಬಂದು 16,000 ಅದಕ್ಕೆ. ಅಂದರೆ ಇವಾಗ ಬೆಳ್ಳಿ ತುಂಬ ಕಾಸ್ಟ್ಲಿ ಇದೆ ಅಲ್ವಾ. ನಾನು ಅಂದರೆ ನಮ್ಮಮ್ಮ ಹೇಗೆ ಅಂದರೆ, ತಗೊಂಡ್ರೆ ಚೆನ್ನಾಗಿರೋದು ತಗೋ, ಗಟ್ಟಿದು ತಗೋ, ಚಿಕ್ಕದು ತಗೋಬಿಡ್ಬೇಡ, ಸುಮ್ಮನೆ ವೇಸ್ಟು ಏನಕ್ಕೆ ಅಂತ ಹೇಳ್ತಾಯಿದ್ರು. ಬಟ್ ನೋಡಿದ್ವಿ, ಫಸ್ಟ್ ಹೋಗಿರೋ ಜುವೆಲ್ ಶಾಪಲ್ಲಿ ಆಂಟಿ ಒಂಥರ ಫ್ಯಾನ್ಸಿದು ನೋಡ್ತಾಯಿದ್ರು, ಕಾಲ್ಗೆಜ್ಜೆ, ಅದು ಸಿಕ್ಕಲಿಲ್ಲ. ಮತ್ತು ನಮ್ಮ ಮಮ್ಮಿಗೆ ಸ್ವಲ್ಪ ದೊಡ್ಡ ಥರ ಚೆನ್ನಾಗಿರೋದು ಬೇಕಿತ್ತು, ಅದು ಕೂಡ ಅಲ್ಲಿ ಸಿಕ್ಕಲಿಲ್ಲ ನಮಗೆ. ಒಂದಷ್ಟು ತೋರಿಸಿದ್ರು, ಆಯಿತಾ. ಆದರೆ ಅವರು ಮಧ್ಯೆ ಒಂಥರ ಸ್ಟೋನದ್ದು ಕೇಳ್ತಾಯಿದ್ರು, ಸಿಗಲಿಲ್ಲ. ಆ್ಯಂಡ್ ನನಗೂ ಕೂಡ ದೀಪ ಏನು ಅಷ್ಟಾಗಿ ಸ್ಯಾಟಿಸ್ಫೈ ಆಗಲಿಲ್ಲ, ಬಿಕಾಸ್ ತುಂಬಾ ತೆಳು ಇತ್ತು ದೀಪ. ಸೊ ನೆಕ್ಸ್ಟ್ ಎಲ್ಲಾದರೂ ನೋಡೋಣ ಅಂತ. ಇನ್ನೊಂದೇನು ಪ್ರಾಬ್ಲಮ್ ಆಗಿದೆ ಅಂದರೆ, ನಾವು ಹೋದಾಗ ಸಂಡೇ, ಆಯಿತಾ. ಸಂಡೇ 2:30 ಮನೆ ಬಿಟ್ಟಾಗ, ಅಲ್ಲಿ ಹೋದಾಗ 3:30 ಆಗಿತ್ತು. ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಆಂಟಿ ಒಂದು ರೆಫ್ರೆನ್ಸ್ ಫೋಟೋ ಇಟ್ಕೊಂಡಿದ್ರು, ಆ ಥರ ಬೇಕು ಅಂತ. ಸೊ ಅದನ್ನು ನಾವು ಸರ್ಚ್ ಮಾಡ್ತಾಯಿದ್ವಿ. ನೆಕ್ಸ್ಟು ತುಳಸಿಗೆ ಹೋದ್ವಿ. ಈ ತುಳಸಿ ಜ್ಯುವೆಲ್ಸಲ್ಲಿ ಏನು ಅಂತಂದರೆ, ಸಂಡೇ ಇತ್ತಲ್ವಾ, ತೋರ್ಸೋಕ್ಕೇ ತುಂಬಾ ಸತಾಯಿಸ್ತಾರೆ. ಅಂದರೆ ಅವರು ಕೂಡ ಹೋಗಬೇಕು ಅಲ್ವಾ, ಅಂದರೆ ಸಂಡೇ ಜಾಸ್ತಿ ವರ್ಕ್ ಇರಲ್ಲ. ನಾವು ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ವಲ್ವಾ. ಸೊ ಜಾಸ್ತಿ ಅಷ್ಟು ಕಲೆಕ್ಷನ್ಸ್ ತೋರಿಸ್ಲಿಲ್ಲ. ತೋರಿಸಿದ್ರು ಅದು ಸೈಜ್ ಎಲ್ಲ ಆಗ್ತಾ ಇರಲಿಲ್ಲ. ಓಕೆ ಅಂತ ಹೇಳ್ಬಿಟ್ಟು ಮಮ್ಮಿ ಒಂದೇರು ನೋಡಿದ್ರು, ಬಟ್ ನಂಗೆ ಇಷ್ಟ ಆಗಲಿಲ್ಲ. ಇನ್ನೊಂದು ಜ್ಯುವೆಲ್ಸ್ಗೆ ಹೋದ್ವಿ, ಆಯಿತಾ. ಆ ಜ್ಯುವೆಲ್ಸ್ ಅಂಗಡಿಯಲ್ಲಿ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡೋದಂದರೆ, ಅಲ್ಲಿ ಮಮ್ಮಿ ಚೈನ್ ತೊಗೊಂಡ್ರು, ಆಂಟಿ ಚೈನ್ ತೊಗೊಂಡ್ರು. ಆ್ಯಂಡ್ ನಾನು ಕೂಡ ಒಂದು ಕಾಮಾಕ್ಷಿ ದೀಪ ನೋಡಿದೆ, ಆಯಿತಾ. ಸಾರಿ, ನಾನು ಮೂಗು ಕಟ್ಕೊಂಡಿದ್ದೆ.
ನಾನು ಒಂದು ನೋಡಿದೆ, ಬಟ್ ಆದರೆ ಅದು ಇಷ್ಟು ತೋರಿಸ್ತೀನಿ ಆಯಿತಾ, ಆದರೆ ತುಂಬಾ ಕಾಸ್ಟ್ಲಿ ಇತ್ತು ಅದು. ಬಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಲ್ಲಿತ್ತು. ಇದು ಅಮ್ಮ ತೊಗೊಂಡಿರೋ ಕಲ್ಚೇನು, ಇನ್ನೊಂದು ಚಿಕ್ಕಮ್ಮ ತೊಗೊಂಡಿರೋದು. ಈ ದೀಪ ನನಗೆ ಇಷ್ಟ ಆಗಿದ್ದು, ಆದರೆ ಅವ್ರು ಅದಕ್ಕೆ ಹೇಳಿದ್ದು 16K ಹೇಳಿದ್ರು. ನನ್ನ ಬಜೆಟ್ ಇದ್ದಿದ್ದು 10 ಒಳಗಡೆ ಒಂದು ತುಂಬ ಚಿಕ್ಕದು ಬರ್ತಾಯಿತ್ತು ಆಯಿತಾ. ಬಟ್ ನಂಗೆ ಅಷ್ಟು ಚಿಕ್ಕದು ಕಾಣೋದೇ ಇಲ್ಲ. ಸೊ ದಟ್ ಓಕೆ ಬಿಡು, ಇಟ್ಸ್ ಓಕೆ ಇವಾಗಿಲ್ಲ ಅಂದರೆ, ಯಾಕಂದರೆ ನಾಳೆಗೆ ನಾನು ಇನ್ನೊಂದು ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ ಅಂದರೆ ಯಾವುದಕ್ಕೂ ಒಂದು ಹಾಕಬೇಕಿತ್ತು. ಅದು ಈ ವಿಡಿಯೋಲೇ ಇದೆ, ಕೊನೆವರೆಗೆ ನೋಡಿ. ಸೊ ಅದಕ್ಕೋಸ್ಕರ ಆ ಚಿಕ್ಕದಿದೆ ಅಲ್ವಾ, ಅದನ್ನು ತಗೊಳ್ಳಿ ಅಂತ ಹೇಳ್ತಾಯಿದ್ರು. ಅದೇನು ಕಾಣೋದೇ ಇಲ್ಲ. ಇಟ್ಸ್ ಓಕೆ, ಈ ವರ್ಷ ಇಲ್ಲಾಂದರೆ ನೆಕ್ಸ್ಟ್ ವರ್ಷ ತೊಗೊಳ್ಳೋಣ, ಇದಕ್ಕಿಂತ ದೊಡ್ಡದೇನೆ ಅಂದ್ಬಿಟ್ಟು ನಾನು ಅಲ್ಲಿಗೆ ಬಿಟ್ಟೆ. ಯಾಕಂದರೆ 16K ಇವಾಗ ಇಲ್ಲೇ ಹಾಕ್ಬಿಟ್ರೆ ನಂಗೆ ಇನ್ನೂ ತುಂಬ ಖರ್ಚಿತ್ತು. ಸೊ ಐ ಥಾಟ್ ಓಕೆ, ಇಟ್ಸ್ ಓಕೆ ಅಂದ್ಬಿಟ್ಟು ಬಿಟ್ಟೆ. ಅದು 40 ಗ್ರಾಮ್ಸ್ ಏನೋ ಇತ್ತು, ಇನ್ನೊಂದು 20 ಗ್ರಾಮ್ಸ್ ಏನೋ ಇತ್ತು. ಸೊ ಚಿಕ್ಕಮ್ಮ ಮತ್ತು ಅಮ್ಮ ಅಲ್ಲೇ ಕೂಡ ಕಾಲ್ಚೆನ್ ಹಾಕಿಸ್ಕೊತಾ ಇದ್ದಾರೆ. ನಮ್ಮಮ್ಮ ಹೇಳ್ತಿದ್ದಾರೆ, ಯಾಕೆ ನೀನು ನೋಡಿದ್ದೆಲ್ಲ ತಗೊತೀಯಾ ಅಂತ ಹೇಳ್ತಾಯಿದ್ರು. ನಾನು ಬಿಫೋರ್ ದಟ್ ಅದೊಂದು ದೀಪನೇ ಎತ್ತಿಡ್ಸ್ಬಿಟ್ಟಿದ್ದೆ. ಸೊ ಅದನ್ನು ಬೇಡ, ಅದು ಚಿಕ್ಕದದು ದೊಡ್ಡದು ತಗೋ ಅಂತ ಹೇಳ್ತಿದ್ದಾರೆ. ಇನ್ನು ಅದಾದಮೇಲೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಎಲ್ಲ ಮುಗಿಯೋವರೆಗೆ 5:30 5:45 ಆಗಿಬಿಟ್ಟಿತ್ತು. ಸೊ ಚಿರುಮುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿಗೆ. ಅದಾದಮೇಲೆ ಆಂಟಿ ಅವರು ಹೊರಟ್ಬಿಟ್ರು, ಯಾಕಂದರೆ ಸಂಜೆ ಮೇಲೆ ಅವರು ಅಡುಗೆ ಮಾಡಬೇಕಾಗಿರುತ್ತೆ, ಶಾಪಿಂಗ್ ಮಾಡೋಕ್ಕಾಗಲ್ಲ. ರಿಮೈನಿಂಗು ಅಂದರೆ ಪೂಜೆ ಸಾಮಾನಾಗಿರ್ಬೋದು, ಫ್ರೂಟ್ಸ್ ಎಲ್ಲ ಹಬ್ಬಕ್ಕೆಲ್ಲ. ಸೊ ನೀನು ಹೋಗು ಅಂತ ಹೇಳಿದ್ರು. ಸೊ ನಾನು ಸ್ವಲ್ಪ ಆರೋಹಿಗೆ ಬಟ್ಟೆ ತೊಗೋಬೇಕಿತ್ತು. ಆ ಬಟ್ಟೆ ತೊಗೊಂಡು ಅರುಣ್ನ ಕರೆಸ್ಕೊಂಡೆ. ಅರುಣ್ನ ಕರೆಸ್ಕೊಂಡು ನಾನು ಮಾರ್ಕೆಟ್ ಕಡೆಗೆ ಹೋದೆ. ಅದೆಲ್ಲ ಶಾಪಿಂಗ್ದು ವೀಡಿಯೋ ಮಾಡಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು. ಇವಾಗಲೇ ಸಿಕ್ಕಾಬಟ್ಟೆ ರಶ್ ಆಗಿಬಿಟ್ಟಿದ್ದಾರೆ ಜನ. ಸೊ ಅದಕ್ಕೋಸ್ಕರ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಒಂದು 7:30 ಅಷ್ಟೊತ್ತಿಗೆ ನಾವು ಕೂಡ ಮನೆಗೆ ಹೊರಟ್ವಿ. ಸೊ ನಾಳೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ನಾನು, ಕಬ್ಬಡಿಗೆ ಸ್ವಲ್ಪ ಕೆಲಸ ಇದೆ ಅಲ್ಲಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲ ಫ್ಯಾಮಿಲಿ. ಸೊ ಬನ್ನಿ. ಇದು ನನ್ನ ಮಾರ್ನಿಂಗ್ ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಹನಿ ಹಾಕಿ ಬಾಯ್ಲ್ ಮಾಡಿರೋ ವಾಟರ್. ಇದು ನನ್ನ ನಾರ್ಮಲ್ ವಾಟರ್. ಆ್ಯಂಡ್ ಹಿಯರ್ ಇಟ್ ಇಸ್ ಮೈ ಶೇಕ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೊಗೊತಾ ಇಲ್ಲ, ಮಾರ್ನಿಂಗ್ ಓನ್ಲಿ ಲಿಕ್ವಿಡ್. ಆ್ಯಂಡ್ ಮಧ್ಯಾಹ್ನ ಮಾತ್ರ ಫುಡ್ ತೊಗೊತೀನಿ. ಆ್ಯಂಡ್ ಆಫ್ಟರ್ನೂನ್ ಇಟ್ ಇಸ್ ವೆರಿ ಸಿಂಪಲ್ ಡಿನ್ನರ್. ದಿಸ್ ಇಸ್ ಮೈ ಡಯಟ್ ಪ್ಲ್ಯಾನ್. ಆ್ಯಂಡ್ ನಿದ್ದೆ ಆಗಿಲ್ಲ, ಸೊ ಕಣ್ಣೆಲ್ಲ ಕಪ್ಪು ಕಾಣಿಸ್ತಾ ಇದೆ. ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ. ಮಾರ್ನಿಂಗ್ ನಾವೊಂದು 6:30ಗೆ ಬಿಟ್ವಿ. ಯಾಕೆ ಏನು ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಸೊ 6:30 7ಗೆ ಅತ್ತೆ ಎದ್ದು ಬೆಳಗ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ರು. ಸೊ ನಾನು ಎದ್ದು ನನಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾವು ಕೂಡ ಹೊರಟ್ವಿ. ಆ್ಯಂಡ್ ಕಾರಲ್ಲಿ ಒಂದು ಫೋಟೋ ಇತ್ತು, ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ಇವರಿಬ್ಬರು ನನ್ನ ಸ್ಟ್ರೆಂತ್ ಇರೋ ಥರ ಯಾವಾಗಲೂ ಅಷ್ಟೇ. ಇದ್ರ ಜೊತೆಗೆ ನನ್ನ ಚಿಕ್ಕಮ್ಮನೂ ಸೇರ್ಕೊತಾರೆ. ಸೊ ಯಾವುದೋ ಒಂದು ಮದುವೆಲಿ ಫೋಟೋ ತೆಗ್ಸಿದ್ದದು. ಇನ್ನು ಹೊರಟ್ವಿ. ಇದಾದಮೇಲೆ ನಾನು ಮಾರ್ನಿಂಗಾಗೆ ನುಗ್ಗೆ ಸೊಪ್ಪು ಇದೆ ಅಲ್ವಾ, ಮತ್ತು ಕರಿಬೇವು ಸೊಪ್ಪು ಎರಡನ್ನೂ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಬಿಸಿ ನೀರಿಗೆ ಹಾಕ್ಕೊಂಡು ಹನಿ ಹಾಕ್ಕೊಂಡು ಕುಡಿತೀನಿ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಕಹಿ ಸ್ವಲ್ಪ, ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಕುಡ್ಕೊಬೇಕಷ್ಟೆ. ಇನ್ನು ಮೈಸೂರು ಬಿಡೋವರೆಗೆ ಶೆಲ್ಲಲ್ಲಿ ಅರುಣ್ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ರು. ಸೊ ಆರೋಹಿಗೆ ಬೇಗ ಬಿಟ್ಟಿದ್ವಲ್ವ, ಸ್ವಲ್ಪ ಸ್ನ್ಯಾಕ್ಸು ಬೇಕಾಗಿತ್ತು. ನನಗಂತೂ ತುಂಬಾ ಹೆಡ್ಡೇಕ್ ಅಂದ್ಕೊಳ್ಳಿ, ಬಿಕಾಸ್ ಬೇಗ ಎದ್ದಿದ್ದೆ, ನೈಟು ಮಲಗಿದ್ದು ಲೇಟು. ಸೊ ನಾನು ಒಂದು ಕಾಫಿ ತೊಗೊಂಡಿದ್ದೆ, ಫಿಲ್ಟರ್ ಕಾಫಿ, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ ಜಾಸ್ತಿ ಅಷ್ಟೇ, ಬಟ್ ವರ್ತ್ ಅದಕ್ಕೇ. ಸೊ ಟಿಶ್ಯೂ ಪೇಪರು ಮತ್ತು ಅವಳಿಗೆ ಚಾಕ್ಲೇಟ್ಸು, ಸಮ್ ಸ್ನ್ಯಾಕ್ಸ್ ಎಲ್ಲ ತಗೊಂಡು ನಾವು ಕೂಡ ಹೊರಟ್ವಿ. ಫಸ್ಟು ನಾವು ಬಂದಿದ್ದು ಕಬ್ಬಳ್ಳಿಗೆ, ನಮ್ಮೂರಿಗೆ ಬಂದಿದ್ದು ನಾವು ಆ್ಯಕ್ಚುಲಿ. ಯಾಕೆ ಏನು ಅಂತ ನಾನು ಇಲ್ಲಿ ಹೇಳ್ತೀನಿ. ಇಲ್ಲಿಗೆ ಬಂದಿರೋ ರೀಸನ್ ಏನಂದರೆ, ನನ್ನ ನೆಕ್ ಚೈನನ್ನು ನಾವು ಬಿಡಿಸ್ಕೊಬೇಕಿತ್ತು. ಅಂದರೆ 1 ಇಯರ್ ಬ್ಯಾಕ್, 1.5 ಇಯರ್ ಅಂದ್ಕೊಳ್ಳಿ, ನಾವು ಯಾವಾಗ ಸೈಟ್ ತೊಗೊಂಡಿದ್ವಿ ಆವಾಗ, ಅಂದರೆ ಅದು ಅಮೌಂಟ್ ಸ್ವಲ್ಪ ಜಾಸ್ತಿ ಇತ್ತಲ್ವ, ನಾವು ನನ್ನ ನೆಕ್ಲೆಸ್ ಮತ್ತು ರಿಂಗನ್ನ ಪ್ಲಡ್ಜ್ ಮಾಡಿದ್ವಿ. ಯಾಕಂದರೆ ಎಲ್ಲರಿಗೂ ಫೈನಾನ್ಷಿಯಲಿ ಹೊಂದಿಸ್ಬೇಕಾಗಿರುತ್ತಲ್ವ. ಇದು ನನ್ನ ನೆಕ್ಲೆಸ್ಸು ಮಮ್ಮಿ ಮಾಡಿಸಿರೋದಾಯ್ತಾ, ಅದನ್ನು ಪ್ಲಡ್ಜ್ ಮಾಡಿದ್ವಿ. ಅದು 26 ಗ್ರಾಮ್ಸ್ ಇದೆ. ಆ್ಯಂಡ್ ರಿಂಗು ಕೂಡ 3.5 ಇದೆ. ಅದು ನಾನು ಮಾಡಿಸ್ಕೊಂಡಿರೋದು, ಎಂಗೇಜ್ಮೆಂಟ್ ರಿಂಗ್ ಅಲ್ಲ. ಸೊ ಅದು ಎರಡನ್ನೂ ಪ್ಲಡ್ಜ್
ಅಟ್ಯಾಚ್ ಮಾಡಿದ್ವಿ, ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಅಂತ ಹೋಗಿದ್ವಿ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ನಾವು ಸೇವಿಂಗ್ ಮಾಡಿ ಅದನ್ನು ಬಿಡಿಸ್ಕೊಂಡಿರೋದು ಖುಷಿ ಆಗ್ತಿದೆ. ಡಿಸೈನ್ ಎಲ್ಲರಿಗೂ ಬೇಕು, ಅದನ್ನು ನಾನು ಅಲ್ಲಿ ಹಾಕಿದ್ದೀನಿ, ಬೇಕಾದವ್ರು ತೊಗೊಬೋದು. ಇನ್ನು ಆನ್ ದ ವೇ ಬರ್ತಾನೆ ಮಾವಂಗೆ ಪರಿಚಯ ಇರೋರು ಸಂಪಿಗೆಪುರದಲ್ಲಿದ್ದಾರೆ ಆಯಿತಾ. ನಾನು ವರಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀನಲ್ವ, ಕಾಯಿ ಬೇಕು ಕುಂಕುಮಕ್ಕೆ ಕೊಡೋಕ್ಕೆ ಅಂತ ಹೇಳಿದ್ದೆ ಮಾವಂಗೆ. ಸೊ ಬಾ ಇಲ್ಲಿ ಪರಿಚಯ ಇದ್ದಾರೆ, ತೊಗೊಂಬಿಡು, ನಿಂಗೆ ಎಷ್ಟು ಬೇಕೋ ಅಷ್ಟು ಅಂತ ಹೇಳಿದ್ರು. ಸೊ ದಟ್ ಅಲ್ಲಿ ನಿಲ್ಲಿಸ್ಕೊಂಡು ಅವರೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಜೊತೆ ಮಾತಾಡಿಸ್ಕೊಂಡು ಮಾವ ಇಷ್ಟು ಕಾಯಿ ತೊಗೊಂಡು ನಾವು ಕೂಡ ಕಬ್ಬಳ್ಳಿಗೆ ಬಂದ್ವಿ. ಗುಂಡ್ಲುಪೇಟೆಯಿಂದ ಕಬ್ಬಳ್ಳಿಗೆ ಬಂದ್ವಿ. ಸೊ ಅಲ್ಲಿವರೆಗೆ ಅತ್ತೆ ಊಟ ಕೂಡ ರೆಡಿ ಮಾಡಿದರು. ಸೊ ಊಟ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು, ಇನ್ನು ಮನೆಗೆ ಹೋಗೋಕ್ಕಿಂತ ಮುಂಚೆನೇ ನಮ್ಮದು ಜಮೀನು ಏನಿದೆ ಅಲ್ಲಿಗೆ ಹೋಗೋಣ, ಯಾಕಂದರೆ ಬರೋದು ತುಂಬ ರೇರ್ ಅಲ್ವಾ. ಸೊ ಅಲ್ಲೂ ಹೋಗಿ ನೋಡ್ಕೊಂಬರೋಣ ಅಂತ ನಾನು ಮಾವ ಅರುಣೆಲ್ಲ ಹೋಗಿದ್ವಿ. ಇನ್ನು ಪಕ್ಕದ ಜಮೀನಿಗೆ ಜೋಳ ಕೂಡ ಹಾಕಿದ್ರು ಆಯಿತಾ. ಇನ್ನು ನಮ್ಮ ಜಮೀನಲ್ಲಿ ಏನಂದರೆ ಮಧ್ಯ ಮಧ್ಯ ಬಾಳೆ ಮತ್ತು ಸೈಡ್ ಅಂದರೆ ಪಕ್ಕ ತೆಂಗು ಹಾಕಿರೋದು. ಬಾಳೆನ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅಂದರೆ ಅದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ನಮಗೆ. ತೆಂಗು ನಾವು ಹಾಕ್ಕೊಂಡಿದ್ದೀವಿ. ಸೊ ಇದು ಫುಲ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರು ಮಾವ. ಎಲ್ಲ ಕರ್ಕೊಂಡೋಗಿ ತೋರಿಸ್ತಾಯಿದ್ರು, ಯಾಕಂದರೆ ಮಾವ ಕೂಡ ಊರಿಗೆ ಬರ್ತಾಯಿದ್ರು ಅಂತ. ಎಲ್ಲ ಕೂಡ ಚೆನ್ನಾಗೂ ಇತ್ತು, ಸಸಿ ಎಲ್ಲ ನೀರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಅಲ್ಲಿ ನೋಡಿಕೊಂಡು ನಾವು ಕೂಡ ಮನೆಗೆ ಹೊರಟೆ. ನನಗೆ ಅಲ್ಲೇ ಆಲ್ರೆಡಿ 2:30 ಏನೋ ಆಗಿಬಿಟ್ಟಿತ್ತು, ತುಂಬ ಹೊಟ್ಟೆ ಹಸಿತಾ ಇತ್ತು. ಸೊ ನಾನು ಹೋಗಿ ಊಟ ಮಾಡಿ ಆರೋಹಿ ಜೊತೆ ಆಟ ಆಡ್ತಾಯಿದ್ದೀನಿ ಸ್ವಲ್ಪ. ಅವಳಿಗೆ ವಾಟರ್ ಬಾಟಲ್ಗೆ ಹೋಲ್ ಮಾಡಿ ಅಂದರೆ ಅವಳಿಗೆ ಊರಂದರೆ ತುಂಬಾ ಇಷ್ಟ, ಖುಷಿ ಪಡ್ತಾಳೆ, ಅಲ್ಲಿಂದ ಬರೋಕ್ಕೂ ಇಷ್ಟ ಆಗಲ್ಲ ಅವಳಿಗೆ. ಸೊ ಅದು ಮುಗಿಸ್ಕೊಂಡು ನಾನು ಕೂಡ ಊಟ ಎಲ್ಲ ಆಗಿದೆ. ಇವಾಗ ಟೈಮ್ ಒಂದು 2:30 ಆಗಿಬಿಟ್ಟಿದೆ. ಮೈಸೂರಿಗೆ ಹೋಗಬೇಕು ಅರ್ಜೆಂಟು, ಇಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ ಇವಾಗ. ಸೊ ಊಟ ಎಲ್ಲ ಆದಮೇಲೆ ಹೋಗ್ತಾ ಇದ್ದೀವಿ, ಮಳೆ ಬರೋಂಗಿದೆ, ವಿಲ್ಸಿ. ಊಟ ಮುಗಿಸ್ಕೊಂಡು ನಾವು ಕೂಡ ಮೈಸೂರು ಕಡೆ ಹೊರಟ್ವಿ. ವೆದರ್ ಅಂತೂ ಸಖತ್ತಾಗಿತ್ತು ಮಾತ್ರ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಇನ್ನು ನಾನು ಏನು ಹೇಳ್ಬೇಕಂದ್ರೆ, ನಾವೇನೇ ಹಾರ್ಡ್ ವರ್ಕಲ್ಲಿ ಮಾಡಿದ್ರು ಅದು ನಮಗೆ ಪ್ರತಿಫಲ ಸಿಗುತ್ತೆ, ನೋ ಮ್ಯಾಟರ್ ವಾಟ್. ಆ್ಯಂಡ್ ಆ ನೆಕ್ಲೆಸ್ ನನಗೆ ನಮ್ಮ ಮಮ್ಮಿ ಆರೋಹಿ ಆದಮೇಲೆ ಆರೋಹಿಗೆ ಅಂತ ಮಾಡಿಸ್ತಾರಲ್ವ, ಆವಾಗ ಮಾಡಿಸಿದ್ದು. ಇನ್ನು ನಾವು ಎಲ್ಲೇ ಹೋದ್ರೂ ಆ ಕಡೆ ಅಂದರೆ ಜೆ ಪಿ ನಗರಿಂದ ಹೋದರೆ ಮಮ್ಮಿ ಮನೆಗೆ ಬಂದೇ ಬರ್ತೀವಿ, ಅದಂತೂ ಮ್ಯಾಂಡ್ರೇಟ್ರಿ. ಯಾಕಂದರೆ ಆರೋಹಿ ವೀಕೆಂಡಲ್ಲಿ ಭರತನಾಟ್ಯಂ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಸೊ ವೀಕೆಂಡ್ ಕೂಡ ಅವಳು ಅವೈಲೇಬಲ್ ಇರಲ್ಲ, ಸೊ ದಟ್ ಅಲ್ಲೇ ತೋರಿಸ್ಕೊಂಡು ಹೋಗ್ತಿರ್ತೀವಿ. ಇನ್ನೇನಾದರೂ ನಾವು ಬಂದರೆ ಮಾತ್ರ ಅಮ್ಮ ಬಿಡ್ತಾರಾ, ಅದು ಇದು ಕೊಡ್ತಿರ್ತಾರೆ. ಸೊ ಇವತ್ತು ಹಬ್ಬಕ್ಕೆ ಅಂತ ನನಗೆ ತೆಂಗಿನಕಾಯಿ ಅವ್ರು ಸ್ವಲ್ಪ ಕೊಟ್ಟರು, ಮತ್ತು ಹಪ್ಪಳ ಬೆಲ್ಲ ಎಲ್ಲ ಕೊಟ್ಟರು. ಅದನ್ನು ಈಸ್ಕೊಂಡು ಆರೋಹಿ ಅವ್ರಿಗೆ ಮುದ್ದು ಮಾಡಿಕೊಂಡು ನಾವು ಕೂಡ ಜೆ ಪಿ ನಗರಿಂದ ಹೊರಟ್ವಿ. ಸೊ ಜೆ ಪಿ ನಗರ ಹತ್ರದಲ್ಲೇ ನಾವು ಕೂಡ ಒಂದು ಸ್ಮಾಲ್ ಸೈಟ್ ತೊಗೊಂಡಿದ್ದೀವಿ ಆಯಿತಾ. ಯಾವಾಗ ಮನೆ ಕಟ್ತೀವಿ ಅಂತ ಗೊತ್ತಿಲ್ಲ, ಬಟ್ ಸೈಟ್ ಅಂತೂ ತೊಗೊಂಡಿದ್ದೀವಿ. ಅದು ಕೂಡ ತುಂಬ ಚೆನ್ನಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಆರಾಮ್ಸೆ ವ್ಯೂ ಎಲ್ಲ ಸಿಗುತ್ತೆ. ಸೊ ಅತ್ತೆ ಮಾವನ್ನು ಕರ್ಕೊಂಡೋಗಿ ಪಕ್ಕದಲ್ಲಿ ಮನೆ ಕಟ್ತಿದ್ದಾರೆ ನಮ್ಮ ಸೈಟ್ ಪಕ್ಕದಲ್ಲಿ. ಸೊ ದಟ್ ಅವರಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ವಿ ಮಾವ ಅವ್ರನ್ನ. ಅವ್ರ ಜೊತೆಗೆಲ್ಲ ತೋರಿಸ್ಕೊಂಡು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿಕೊಂಡು ಅರುಣ್ ಹೇಳ್ತಾಯಿದ್ರು, ಹೀಗಿದೆ, ಇಲ್ಲಿಂದ ಇಲ್ಲಿದೆ, ಈ ಥರ ಬರುತ್ತೆ, ಹಂಗೆ ಬರುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ನೋಡೋಣ ದೇವ್ರು ಯಾವಾಗ ಕಂಡುಬಿಡ್ತಾರೆ ಆವಾಗ ಕಟ್ಟೋಣ ಅಂತ ಇದ್ದೀವಿ ಸುಮ್ಮನೆ ಆರಾಮ್ಸೆ. ಆ್ಯಂಡ್ ಅಲ್ಲಿ ಒಂದು 6:37 ಏನೋ ಆಗಿತ್ತು. ಅದಾದಮೇಲೆ ಇನ್ನು ಮನೆಗೆ ಹೋಗಿ ಟಯರ್ಡ್ ಆಗಿದೆ, ಬೆಳಗ್ಗೆ ಬಿಟ್ಟಿದ್ದು ಸಂಜೆವರೆಗೂ ಹೊರಗಡೆನೇ ಇದ್ವಿ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಒಂದು ಚಟ್ನಿ ಡಿಪ್ ಅಂತಿದೆ, ಅದು ನನ್ನ ಫೇವ್ರೆಟಲ್ಲಿ ತುಂಬ ಫೇವ್ರೆಟು. ನಂಗೆ ಯಾವಾಗಾದರೂ ಇಡ್ಲಿ ಕ್ರೇವಿಂಗ್ಸ್ ಆದರೆ ಅಲ್ಲೇ ಹೋಗೋದು. ತುಂಬ ಸಾಫ್ಟ್ ಆ್ಯಂಡ್ ತಿನ್ನಾಗಿರುತ್ತೆ, ಸೊ ಚೆನ್ನಾಗಿರುತ್ತೆ. ನಾನು ಮಾವ ಅಲ್ಲಿ ಇಡ್ಲಿ ತಿಂದ್ಕೊಂಡು ಅತ್ತೆಗೆ ಜೋಳದ ರೊಟ್ಟಿ ಬೇಕು ಅಂತ ಹೇಳ್ತಾಯಿದ್ರು. ಸೊ ದಟ್ ಅವ್ರನ್ನ ಆ ಜೋಳದ ರೊಟ್ಟಿ ತಿನ್ನೋಕ್ಕೆ ಅಂತ ಕರ್ಕೊಂಡೋಗಿದ್ವಿ, ಅಂದರೆ ನಮ್ಮ ಮನೆ ಹತ್ರನೇ. ಸೊ ಅಲ್ಲಿ ಅವರು ಜೋಳದ ರೊಟ್ಟಿ ತಿಂದರು. ಇದು ಸರಸ್ವತಿಪುರಂ ಜವರೇಗೌಡ ಪಾರ್ಕ್ ಆಪೋಸಿಟ್ಟೇ ಇರೋದು. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ 120 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಒಂದು ಪ್ಲೇಟಿಗೆ. ರೊಟ್ಟಿ, ಎಣ್ಗಾಯಿ ಪಲ್ಯ, ಕಾಯಿ ಪಲ್ಯ ಎಲ್ಲ ಕೂಡ ಕೊಡ್ತಾರೆ. ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ಸೊ ಅದನ್ನು ತಿಂದ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಇನ್ನು ಆರೋಹಿ ಇವತ್ತು ಚಕ್ಕರು ಸ್ಕೂಲಿಗೆ, ಅವಳು ಹೋಮ್ವರ್ಕ್ ಎಲ್ಲ ತುಂಬಾ ಪೆಂಡಿಂಗ್ ಇತ್ತು, ಅವಳ ಜೊತೆ ಕೂತು ಮಾಡಿಸ್ತಾ ಇದ್ದೀನಿ. ಸೊ ಬೇಗ
ಕ್ರ್ಯಾಕ್ ಮಾಡ್ಕೊತಾಳೆ ಹೇಳಿದ್ದೆಲ್ಲ. ಸೊ ರೈಟಿಂಗಲ್ಲಿ ಸ್ಟಿಲ್ ಶಿ ನೀಡ್ ಟು ಇಂಪ್ರೂವ್, ಅಂದರೆ ಇವಾಗ LKG ಅಲ್ವಾ, ಹಂಗೆ ಕಲಿತಾ ಇದ್ದಾಳೆ. ಬಟ್ ಓರಲ್ಲಿ ಅಂತೂ ಶಿ ಈಸ್ ವೆರಿ ವೆರಿ ಗುಡ್. ಸೊ ಹಿಂಗೆ ಹೇಳ್ಬಿಟ್ಟು ನನ್ನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ವರಲಕ್ಷ್ಮಿ ವ್ಲಾಗ್ಸ್ ಬರುತ್ತೆ. ಅಲ್ಲಿವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ತಪ್ಪದೆ ನನ್ನ ವೀಡಿಯೋಗಳೆಲ್ಲನೂ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೆ ಎಲ್ಲರಿಗೂ ಬಾಯ್. ಫೀಲ್ ಮಾಡು. ಏನು ವಿಡಿಯೋ ಮಾಡ್ಕೊತಾ ಇದೆಯಾ?